ಹಲೋ ಎವ್ರಿವ್ಯಾನ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವೂ ಸಹ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇದು ಕಂಪ್ಲೀಟ್ ಬ್ಲಾಗ್ ಬಂದು ಒಂದು 2-3 ರೆಸಿಪಿನ ತೋರಿಸ್ತಿದ್ದೀನಿ. ಮತ್ತು ಹಾಗೆ ನಾನು ಕಾರ್ತಿಕ ಮಾಸದಲ್ಲಿ ದೀಪ ಯಾವ ರೀತಿ ಹಚ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೀನಿ. ಇದು 3ನೇ ಸೋಮವಾರ ನಾನು ದೀಪ ಹಣ್ಸಿದ್ದೆ ಶಿವನ ದೇವಸ್ಥಾನದಲ್ಲಿ. ಸೊ ಈ ದೇವಸ್ಥಾನ ಬಂದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ ಅಟ್ಟೂರ್ ಲೇಔಟ್ ಯಲಹಂಕ ಹತ್ರ ಇದೆ. ತುಂಬ ಪ್ರಸಿದ್ಧಿಯಾದ ದೇವಸ್ಥಾನ. ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಂತೂ. ಪ್ರತಿ ವಾರನೂ ಹಬ್ಬದ ಥರನೇ ಇರುತ್ತೆ. ಸೊ ನಾನು ಸಹ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಬೆಳಗ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಆಫೀಸ್ ಕೆಲಸ, ಮಕ್ಕಳು ಕಾಲೇಜ್ಗೆಲ್ಲ ಹೋಗಬೇಕಲ್ವ. ಸೊ ನನಗೂ ಮನೆಯಲ್ಲಿ ಕೆಲಸ ಎಲ್ಲ ಆಗಿಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಬರೋದಕ್ಕೆ. ಅದಕ್ಕೆ ಸಾಯಂಕಾಲ ಹೋಗಿ ದೀಪ ಅಂಟಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ತುಂಬಾ ಕ್ರೌಡ್ ಇತ್ತು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ. ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಅಂಟಿಸೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾವು 365 ಬತ್ತಿ ಹಾಕಿ ದೀಪ ಅಂಟಿಸ್ತೀವಲ್ವ. ಸೊ ನಾವು ವರ್ಷದಲ್ಲಿ ಯಾವುದೇ ಒಂದು ದಿನ ಪೂಜೆ ಮಾಡೋಕ್ಕಾಗಿಲ್ಲ, ದೀಪ ಅಂಟಿಸೋಕ್ಕಾಗಿಲ್ಲ ಅಂತಂದ್ರೂ ಆದರೆ ಎಲ್ಲ ಪ್ರತಿಫಲ ಈ ಒಂದು ದೀಪ ಅಂಟಿಸೋದ್ರಿಂದ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅಷ್ಟೇ ಪ್ರತಿ ವರ್ಷ ಯಾವುದಾದ್ರೂ ಒಂದು ಸೋಮವಾರ ಹೋಗಿ ಈ ಥರ 365 ಬತ್ತಿ ದೀಪನ ಅಂಟಿಸ್ಬಿಟ್ಟು ಬರ್ತೀನಿ ಶಿವನ ದೇವಸ್ಥಾನದಲ್ಲಿ. ಆಲ್ಮೋಸ್ಟ್ ಈ ದೇವಸ್ಥಾನ ಬಂದು ನಮಗೆ ಹತ್ತಿರ ಇರೋದ್ರಿಂದಾಗಿ ನಾನು ಇಲ್ಲೇ ಹೋಗಿ ಅಂಟಿಸ್ಬಿಟ್ಟು ಬರ್ತೀನಿ. ಇಲ್ಲ ಅಂದರೆ ಯಶವಂತಪುರ ಹೋಗ್ತೀನಿ. ಈ 2 ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಖಂಡಿತವಾಗ್ಲೂ ದೀಪ ಅಂಟಿಸ್ತೀನಿ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ. ಸೊ ಮದುವೆ ಆದಾಗಿಂದನೂ ಇದೇ ಥರ ನಡ್ಕೊಂಡು ಬರ್ತಾ ಇರೋದು. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು. ಸೊ ದೀಪ ಅಂಟಿಸ್ಬೇಕಾದ್ರೆ ಇಲ್ಲಿ ತುಂಬಾ ಕ್ರೌಡ್ ಇತ್ತಲ್ವ. ಸೊ ಹೊರಗಡೆ ದೀಪ ಅಂಟ್ಸೋಕ್ಕಂತಲೇ ಜಾಗ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ನೀರು ಅರಿಶಿನ ಹಾಕಿ ಶುದ್ಧ ಮಾಡಿ, ಸೊ ಒಂದು ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಒಂದು ಇದು ಅಡಿಕೆದು ಪಟ್ಟೆ ಇರುತ್ತಲ್ವ, ಅದ್ರದ್ದು ತಟ್ಟೆ ಬರುತ್ತೆ. ಅದೆಲ್ಲ ತಟ್ಟೆ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಗಂದಿಗೆ ಅಂಗಡಿಗಳಲ್ಲಿ ಇಲ್ಲ ಅಂದರೆ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ, ಸೊ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿನ ಪಸಸ್ಕೊಂಡು ಅಕ್ಕಿ ಮೇಲೆ ಓಂಕಾರ ಬರೆದು, ಸೊ ಅದ್ರ ಮೇಲೆ ಈ ದೀಪ ಬಂದು ಮಣ್ಣಿನ ದೀಪ ತೊಗೊಂಡಿದ್ದೀನಿ. ಬತ್ತಿನೂ ಸಹ 365 ಬತ್ತಿ ಸಿಗುತ್ತೆ, ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ. ಸೊ ಅದೇ ಬತ್ತಿನ ತೊಗೊಂಡಿದ್ದೀನಿ. ಸೊ ಬತ್ತಿನ ತೊಗೊಂಡು ಅದನ್ನೆಲ್ಲ ಫುಲ್ಲು ಶುದ್ಧ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೀಪಕ್ಕೂ ಸಹ ಮನೆಯಲ್ಲೇ ಆಲ್ರೆಡಿ ನಾನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ದೀಪನ ಇಡ್ತಾಯಿದ್ದೀನಿ. ಸೊ ನೀರು ತುಂಬ ಹಾಕ್ಕೊಳ್ಬಾರ್ದು, ಯಾಕಂದರೆ ಬತ್ತಿ ಹಾಕಬೇಕಲ್ವ. ಸೊ ಹಂಗಾಗಿ ದೀಪ ಸರಿಯಾಗಿ ಉರಿಯೋದಿಲ್ಲ. ಅದಕ್ಕೋಸ್ಕರ ಇದಕ್ಕೆ ತುಪ್ಪ ಬೇಕಾದರೆ, ದೀಪದ ಎಣ್ಣೆ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ 3 ಥರದ್ದು ಎಣ್ಣೆನ ಮಿಕ್ಸ್ ಮಾಡಿ ತೊಗೊಬಂದಿದ್ದೀನಿ. ತುಪ್ಪ, ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಇಷ್ಟು ಮಿಕ್ಸ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಲೆ ಅಡಿಕೆ, ಬಾಳೆಹಣ್ಣು ಇಟ್ಬಿಟ್ಟು ಒಂದು ಅಚ್ಚು ಬೆಲ್ಲ ನೈವೇದ್ಯಕ್ಕೆ ದೇವರಿಗೆ ಅಂತ ಇಟ್ಟು ಹೂವು ಅಲಂಕಾರಕ್ಕೆ ಮತ್ತು ದೀಪದ ಎಣ್ಣೆನ ಹಾಕ್ಬಿಟ್ಟು ಅಂಟಿಸ್ತೀನಿ. ಸೊ ತುಂಬಾ ಒಳ್ಳೆಯದು ದೀಪ ಹಚ್ಚೋದ್ರಿಂದ. ಏನೇ ಒಂದು ಸಂಕಲ್ಪ ಬೇಕಾದ್ರೂ ಮಾಡಿಕೊಂಡು ಈ ಥರ 3 ವಾರ ಇಲ್ಲ ಕಾರ್ತಿಕ ಮಾಸದ ಸೋಮವಾರಗಳಲ್ಲಿ, ಎಲ್ಲ ಸೋಮವಾರಗಳಲ್ಲಿ ಅಂಟಿಸ್ತೀವಿ ಅಂತಲೂ ಸಹ ಸಂಕಲ್ಪ ಮಾಡಿಕೊಂಡು ಸಹ ಹಚ್ಬೋದು. ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಕೋರಿಕೆಯನ್ನು ನೆರವೇರಿಸುತ್ತೆ. ಮತ್ತು ಈ ದೇವಸ್ಥಾನವೂ ಅಷ್ಟೇ ತುಂಬಾ ಪ್ರಸಿದ್ಧಿಯಾದ ದೇವಸ್ಥಾನ. ತುಂಬ ಕಡೆ ನೀವು ಸಹ ನೋಡಿರ್ಬೋದು ಅನಿಸುತ್ತೆ. ಸೊ ಈ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಆ ಥರದ್ದೆಲ್ಲನೂ ಸಹ ಮಾಡ್ತಾರೆ. ಹೋಮಗಳಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಾರೆ. ಸ್ವಯಂಭೂ ವಿಗ್ರಹ ಅಂತಾರಲ್ವ, ಸೊ ಆ ಥರ ವಿಗ್ರಹ ಇರೋದು. ಸೊ ನಿಮಗೆ ಬರಬೇಕು ಅಂತಂದ್ರೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಲೊಕೇಶನ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವೇನಾದರೂ ಬರ್ತೀನಿ ಅಂದರೆ ಬಂದು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಸೊ ಈ ಎಣ್ಣೆ ಎಲ್ಲ ಹಾಕಿಬಿಟ್ಟು ಇನ್ನು ಕಡ್ಡಿ ಅಂಟಿಸ್ಬಿಟ್ಟು ನಾವೇನು ಸಂಕಲ್ಪ ಮಾಡ್ಕೊಂಡಿದ್ವಿ. ಸೊ ಆ ಸಂಕಲ್ಪನ ಮಾಡಿಕೊಂಡು ಕಡ್ಡಿ ಕರ್ಪೂರ ಅಂಟಿಸಿ ಪೂಜೆ ಮಾಡಿ ದೇವ್ರಿಗೂ ಸಹ ದೀಪವನ್ನು ಬೆಳಗಿ, ಶಿವನಿಗೆ ಬೆಳಗಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಸೊ ದೀಪ ಅಂಟಿಸಿದೆ. ತುಂಬಾ ಚೆನ್ನಾಗಿ ಪೀಸ್ಫುಲ್ ಅಂತ ಅನಿಸಿತ್ತು.
ಇನ್ನು ದೀಪ ಎಲ್ಲ ಅಂಟಿಸ್ಬಿಟ್ಟು ಇನ್ನು ಅಲ್ಲೆಲ್ಲ ದೀಪ ಅಲಂಕಾರ ಮಾಡ್ತಾಯಿದ್ರು, ಎಲ್ಲ ದೀಪ ಅಂಟಿಸಿದ್ರು. ಸೊ ಹಾಗಾಗಿ ನಾವು ಒಂದಷ್ಟು ದೀಪ ದೇವಸ್ಥಾನದವರಲ್ಲೇ ಅರೇಂಜ್ ಮಾಡಿದ್ರು ಅಲ್ಲಿ ದೀಪ ಅಂಟಿಸೋದಕ್ಕೆ. ಸೊ ಎಲ್ಲನೂ ದೀಪಗಳನ್ನೆಲ್ಲ ಸ್ವಲ್ಪ ಬೆಳಗ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿ ಅನಿಸಿತ್ತು, ನೆಮ್ಮದಿ ಅಂತ ಅನಿಸ್ತು. ಇನ್ನೊಂದು ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ. ಸೊ ಇದು ಅವತ್ತಿನ ವ್ಲಾಗ್ ಆಗಿತ್ತು. ಮತ್ತು ನೆಕ್ಸ್ಟ್ ಇನ್ನು ಅಲ್ಲಿಂದ ನಾವು ಹೊರಟು ಬಂದ್ವಿ. ಇನ್ನು ಅಲ್ಲಿ ಅನ್ನದಾನಕ್ಕೆಲ್ಲನೂ ಸಹ ಉದ್ಘಾಟನೆ ಮಾಡೋಕ್ಕೆಲ್ಲ ಬಂದಿದ್ದು ಅಂತ ಪಟಾಕಿ ಎಲ್ಲ ಹೊಡಿತಾಯಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ಮನೆಗೆ ಹೋಗಲಿ. ನಾನು ಒಂದೆರಡು ರೆಸಿಪಿನೂ ಹೇಳಿದ್ನಲ್ವ ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ರೆಸಿಪಿ ಬಂದು ಮಶ್ರೂಮ್ ಪಲಾವ್ ಒಂದು ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗೂ ಇತ್ತು. ಇದ್ರದ್ದು ಫುಲ್ ವಿಡಿಯೋನು ಹಾಕ್ತಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಒಂದು 3 ಈರುಳ್ಳಿ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸಿಂಪಲ್ಲಾಗಿ ಅಡುಗೆಗಳನ್ನ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ, ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಮಾಡೋ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ತುಂಬಾ ಈಸಿಯಾಗೇ ಇರುತ್ತೆ. ಸೊ ಅಷ್ಟೊಂದು ಕಷ್ಟ ಅಂತಲೂ ಅನಿಸೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ತುಂಬಾ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು. ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸೊ ಅಡುಗೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಹಾಗಾಗಿ ಎಲ್ಲನೂ ಫಸ್ಟ್ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಆಮೇಲೆ ನಾವು ಒಗ್ಗರಣೆ ಹಾಕಬೇಕಂತಂದರೆ ತುಂಬಾ ಬೇಗ ಮಾಡ್ಕೊಳ್ಬೋದು. ಸೊ ಇನ್ನು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಒಗ್ಗರಣೆಗೆ ಬಿರಿಯಾನಿಗೆ ಏನೇನು ಹಾಕ್ತೀವಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಈ ಥರದ್ದೆಲ್ಲ ಹಾಕ್ಕೊಂಡು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಒಂದು ಪಲಾವ್ ಎಲೆ ಬರುತ್ತಲ್ವ, ಸೊ ಫ್ರೆಶ್ ಇತ್ತು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಒಂದು ಕ್ಯಾಪ್ಸಿಕಮ್ ಅಷ್ಟು ತೊಗೊಂಡಿದ್ದೆ. ಸೊ ಕ್ಯಾಪ್ಸಿಕಮ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇನ್ನು ಮಶ್ರೂಮು ಒಂದು 200 ಗ್ರಾಮ್ಸ್ ಅಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಮಶ್ರೂಮ್ ಬಂದು 2 ಪೀಸಸ್ ಅಷ್ಟೇ ಕಟ್ ಮಾಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಬಿರಿಯಾನಿನಲ್ಲಿ ಎಲ್ಲ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ಸೊ ಬಿರಿಯಾನಿಗೆ ಮಶ್ರೂಮ್ ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಹಾಗಾಗಿ ದೊಡ್ಡದಾಗಿದ್ದರೆ ಪೀಸಸ್ಸು ಚೆನ್ನಾಗಿರುತ್ತೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತೊಗೊಂಡು ಸೊ ಅದನ್ನು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಸೊ ಒಂದು 4ರಿಂದ 5 ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ರುಬ್ಕೊಂಡಿದ್ದೆ. ಅದನ್ನಷ್ಟು ಹಾಕ್ಬಿಟ್ಟು ಮತ್ತು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಅಂದಾಗ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಸಹ ಹಾಕ್ಕೊಳ್ಬೋದು ಇವಾಗ. ಇಲ್ಲಾಂದರೆ ನೀವು ಒಂದೇ ಸರಿ ಹಾಕ್ತೀನಿ ಅಂತ ಅಂದ್ರೂ ಆಮೇಲೂ ಹಾಕ್ಬೋದು. ಸೊ ಉಪ್ಪು ಹಾಕಿ ಇಲ್ಲಿ ಒಂದು 2 ಸ್ಪೂನ್ ಮೊಸರು ಹಾಕಿದ್ದೀನಿ. ಪಲಾವ್ಗೆಲ್ಲನೂ ಸಹ ಒಂದು 2 ಸ್ಪೂನ್ ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ. ಸೊ ನಮ್ಮ ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದಾಗಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇನ್ನು ಅಕ್ಕಿ 1.5 ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿ ಇಟ್ಟಿದ್ದೆ ಆಲ್ರೆಡಿ. ಸೊ ಅಕ್ಕಿನ ಹಾಕಿ ಅದಕ್ಕೆ ಕನ್ಸಿಸ್ಟೆನ್ಸಿಗೆ ತಗ್ನಂಗೆ ನೀರು ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ರೆಡಿ ಆಗಿಬಿಡುತ್ತೆ. ತುಂಬಾ ಸಖತ್ತಾಗಿರುತ್ತೆ, ಹೆಲ್ದಿಯಾಗಿ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ಗಾಗಿರ್ಬೋದು, ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಪಾಟ್ಲಾಕ್ ಥರ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಅದ್ರ ಜೊತೆ ಮೊಸರು ಸ್ವಲ್ಪ ಸೌತೆಕಾಯಿ ಜೊತೆ ಮಾಡಿಕೊಟ್ಟೆ. ಇನ್ನೊಂದು ನೆಕ್ಸ್ಟ್ ರೆಸಿಪಿ ಅಂತಂದರೆ ಪಾಲಕ್ ಚೆನ್ನ. ಯಾವಾಗೂ ಚೆನ್ನ ಮಸಾಲ ಎಲ್ಲ ಮಾಡಿ ಬೇಜಾರಾಗಿರುತ್ತಲ್ವ, ಸೊ ಅಂಥ ಟೈಮಲ್ಲಿ ಇದನ್ನು ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಇದಕ್ಕೂ ಅಷ್ಟೇ ಸ್ವಲ್ಪ ಆನಿಯನ್ಸ್ನ ಕಟ್ ಮಾಡಿ ಇಟ್ಕೋಬೇಕು. ಒಂದು ಚಿಕ್ಕ ಕಟ್ಟು ಪಾಲಕ್ನ ತಗೊಂಡು ಬಿಸಿನೀರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಚೆನ್ನನ 1 ಕಪ್ ಚೆನ್ನನ ನಾನು ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಒಂದು 3ರಿಂದ 4 ವಿಜಿಲ್ ಬರೆಸ್ಕೊಂಡ್ರೆ ಕಡಲೆಕಾಳು ಬೆಂದೋಗ್ಬಿಡುತ್ತೆ, ಅಷ್ಟರೊಳಗೆ ಪಾಲಕ್ಕು ಬೇಯುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ತರಕಾರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಅಂತ ಏನಿಲ್ಲ, ಬರೀ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಬೇಕಾಗುತ್ತೆ ನಮಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಷ್ಟ್ರೊಳಗೆ ಪಾಲಕು ಸಹ ಬೆಂದಿತ್ತು. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಬೆಂದಿರೋದನ್ನು ತೆಗೆದು ಸ್ವಲ್ಪ ಸ್ಟೇನ್ ಮಾಡಿ ಇಟ್ಕೋಬೇಕು. ಆ ನೀರನ್ನ ನಾವೇನು ಚೆಲ್ಲಬಾರ್ದು, ನಮಗೆ ಮತ್ತೆ ಬೇಕಾಗುತ್ತೆ. ಸೊ ನೀರನ್ನ ಹಾಗೆ ಇಟ್ಕೊಳ್ಳೋಣ, ಸ್ವಲ್ಪ ಬೇಕಾಗುತ್ತೆ ನೀರು ನಮಗೆ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಬೇಕಾದ್ರೆ ಅಂತ. ಸೊ ಇದನ್ನು ತೆಗೆದು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಏನೋ ಪಾಲಕು ಬೇಯಿಸ್ಕೊಂಡಿರ್ತೀವಲ್ವ, ಸೊ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ, ಕ್ರೀಮಿಯಾಗಿ.
ಸೊ ಹಾಗಾಗಿ ಅದನ್ನು ಬೇಯಿಸ್ಕೊಂಡು ಸ್ಟವ್ ಮೇಲೆ ತವ ಇಟ್ಕೊಂಡ್ಬಿಟ್ಟು ಸೊ ಅದು ಬಿಸಿ ಆಗೋಷ್ಟರೊಳಗೆ ಪಾಲಕ್ನ ರುಬ್ಕೊಂಡೆ ಮಿಕ್ಸರ್ ಜಾರಲ್ಲೇ ಹಾಕ್ಕೊಂಡು. ಸೊ ಅದರ ಪೇಸ್ಟು ರೆಡಿ ಆಗಿರುತ್ತೆ. ಮತ್ತು ಇನ್ನೊಂದು ಕಡೆ ಕಡಲೆಕಾಳು ಇಟ್ಟಿದ್ನಲ್ವ, ಸೊ ಕಡಲೆಕಾಳನ್ನು ಸಹ ಆಲ್ರೆಡಿ ಬೆಂದಿದೆ. ಸೊ ಅದನ್ನು ಕುಕ್ಕರ್ ವಿಜಿಲ್ ಲೋ ಮಾಡಿಕೊಂಡು ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಪ್ಯಾನ್ಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದು ಚಟಪಟ ಅನ್ನೋಷ್ಟರೊಳಗೆ ಹಸಿಮೆಣ್ಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ 2 ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿ ಹಾಕೋದ್ರಿಂದ ಸೊ ಇಲ್ಲಿ ಕಡಿಮೆನೇ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಏನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ತೀರ ಫ್ರೈ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಇವಾಗ ಇಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಧನಿಯಾ ಪೌಡರ್ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಲಿಸ್ಕೋಬೇಕು. ಇದು ಮತ್ತು ಖಾರಕ್ಕೆ ಮತ್ತು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಖಾರಕ್ಕೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ. ಸೊ ಹಾಗಾಗಿ ಸೊ ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊ ನಾವು ರುಬ್ಬಿ ಏನು ಇಟ್ಕೊಂಡಿದ್ವಲ್ವ ಪಾಲಕ್ಕು ಮತ್ತು ಮೊಸರು, ಸೊ ಅದನ್ನು ಎರಡನ್ನೂ ಸಹ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಆಲ್ರೆಡಿ ಕಡಲೆಕಾಳು ಬೆಂದಿತ್ತಲ್ವ, ಸೊ ಅದನ್ನು ಬೆಂದು ಕುಕ್ಕರ್ ಇದಾಗಿ ತಣ್ಣಗಾಗಿ ರೆಡಿಯಾಗಿತ್ತು. ಕಡಲೆಕಾಳನ್ನ ತೊಗೊಂಡು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಸೊ ಇವಾಗ ಪಾಲಕ್ ಅದೇನು ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ತೀನಿ. ಸೊ ಅದನ್ನಲ್ಲಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಒಂದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ, ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ, ಕ್ರೀಮಿ ಆಗಿರುತ್ತೆ. ಮತ್ತು ಮೊಸರು ಹಾಕಿರ್ತೀವಲ್ವ ಅದ್ರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ಮತ್ತು ಸಕ್ಕ ಟೇಸ್ಟ್ ಆಗಿರುತ್ತೆ, ರಿಚ್ಚಾಗಿ ಫೀಲ್ ಆಗುತ್ತೆ ತಿನ್ನಬೇಕಾದ್ರೆ ಈ ಕಡಲೆಕಾಳು ಮಸಾಲ ಅಂತಲೇ ಪಾಲಕ್ದು. ಸೊ ನಾವು ನಾರ್ಮಲ್ ಕಡಲೆಕಾಳು ಗೊಜ್ಜು ಮತ್ತು ಕಡಲೆಕಾಳ್ದು ಚೆನ್ನ ಮಸಾಲ ಈ ಥರ ಎಲ್ಲ ಮಾಡ್ತೀವಲ್ವ, ಸೊ ಈ ಥರ ಮಾಡ್ಕೊಳ್ಳಿ, ತುಂಬಾ ಸಕ್ಕ ಟೇಸ್ಟಿ ಆಗಿರುತ್ತೆ. ಚಪಾತಿಗೆ ಪೂರಿಗಂತೂ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಚೆನ್ನಾಗಿ ಏನು ರೆಡಿಯಾಗಿತ್ತು ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೋಡ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು, ಯಾಕಂದರೆ ಕಡಲೆಕಾಳು ಬೇಯಿಸೋಕ್ಕೆ ಮತ್ತು ಪಾಲಕ್ ಬೇಯಿಸೋಕ್ಕೆ ಎರಡಕ್ಕೂ ಹಾಕ್ಕೊಂಡಿರ್ತೀವಲ್ವ. ಸೊ ಹಾಗಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬಟರ್ ಹಾಕ್ಕೊಳ್ತೀನಿ. ಬಟರ್ ಇನ್ನೊಂದು ಸ್ವಲ್ಪ ಟೇಸ್ಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡುತ್ತೆ, ಸ್ವಲ್ಪ ಬಟರ್ ಹಾಕೋದ್ರಿಂದ. ಸೊ ಒಂದು ಅರ್ಧ ಕ್ಯೂಬ್ 2 ಕ್ಯೂಬ್ ಹಾಕಿದ್ದೀನಿ, ಸಣ್ಣ ಕ್ಯೂಬ್ಸು. ಸೊ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಸ್ವಲ್ಪ 1-2-3 ಕುದಿ ಬಂದರೆ ಸಾಕು, ರೆಡಿಯಾಗಿ ಬರುತ್ತೆ. ನಾನಂತೂ ಚಪಾತಿ ಮಾಡಿದೆ, ಚಪಾತಿ ಜೊತೆಗಂತೂ ಸೂಪರಾಗಿತ್ತು, ಎಲ್ಲರೂ ಇಷ್ಟಪಟ್ಟು ತಿಂದರು. ಸೊ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇದು ಇಷ್ಟನೂ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಡಿಶ್ ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇನ್ನೊಂದು ಡಿಶ್ ಬಂದುಬಿಟ್ಟು ದಿಢೀರಾಗಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಶಾವಿಗೆ ಮಾಡ್ಕೊಳ್ಬೋದು ಅಂತ. ಶಾವಿಗೆ ಬಂದು ಇದಕ್ಕೂ ಸ್ವಲ್ಪ ತರಕಾರಿ ಕಟ್ ಮಾಡ್ಕೋಬೇಕು. ಸೊ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಕಷ್ಟ ಅಂತ ಅನಿಸೋದಿಲ್ಲ, ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮತ್ತು ಉದುರಾಗಿರುತ್ತೆ ಶಾವಿಗೆ ಅಂತೂ ಅಂಟಂಟು ಆಗೋ ಥರ ಎಲ್ಲ ಏನೂ ಇರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಕ್ಯಾರೆಟು, ಬೀನ್ಸು ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪು, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ತರಕಾರಿನಲ್ಲಿ. ಒಂದು ಪ್ಯಾನಲ್ಲಿ ಸೊ ಅದೇ ಸ್ವಲ್ಪ ಬಿಸಿ ಆಗೋಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಶಾವಿಗೆನ ಅನಿಲ್ ಶಾವಿಗೆ ತೊಗೊಂಡಿದ್ದೀನಿ. ಸ್ವಲ್ಪ 1-2 ನಿಮಿಷ ಕುದಿ ಬಂದರೆ ಸಾಕು, ರೆಡಿ ಆಗಿಬಿಡುತ್ತೆ, ಶಾವಿಗೆ ಬೆಂದೋಗ್ಬಿಡುತ್ತೆ. ಸೊ ಇನ್ನು ಇಲ್ಲಿ ಪ್ಯಾನ್ ಬಿಸಿ ಆಗೋಷ್ಟರೊಳಗೆ ಅಲ್ಲಿ ಕುದ್ದು ರೆಡಿ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಪ್ಯಾನ್ಗೆ ಸ್ವಲ್ಪ ಸಾಸಿವೆ ಹಾಕಿ ಅದೊಂದು ಚಟ್ಪಟ ಅನ್ನೋಷ್ಟರೊಳಗೆ ಸ್ವಲ್ಪ ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಎಲ್ಲ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸ್ವಲ್ಪ ಫ್ರೈ ಆಗಿದೆ ಅಂದ ತಕ್ಷಣ ಮತ್ತು ವೆಜಿಟೇಬಲ್ಸು ಬೀನ್ಸ್, ಕ್ಯಾರೆಟ್ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ಕೊಳ್ತೀನಿ. ಸೊ ಇದೆಲ್ಲ ಬೇಯೋಷ್ಟರೊಳಗೆ ಸೊ ನಮಗೆ ಶಾವಿಗೆನೂ ರೆಡಿ ಆಗಿಬಿಟ್ಟಿರುತ್ತೆ. ಅದನ್ನು ಸ್ಟೇನ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ, ತುಂಬಾ ಈಸಿ ಕೂಡ ಮಾಡೋದು. ಮಕ್ಕಳೆಲ್ಲನೂ ಸಹ ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ. ನಾವು ಏನೇ ಒಂದು ತಿಂಡಿ ಮಾಡಬೇಕಂದ್ರೂ ಮಕ್ಕಳು ಇಷ್ಟಪಟ್ಟು ತಿನ್ನಬೇಕಂತಲೇ ಮಾಡ್ತೀವಲ್ವಾ. ಸೊ ಹಾಗಾಗಿ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಟೇಸ್ಟಿಯಾಗೂ ಇರುತ್ತೆ ಈ ಥರ ತಿಂಡಿಗಳು ಮಾಡಿಕೊಟ್ರೆ. ಸೊ ನಮ್ಮನೇಲಿ ಚಂದು ಅಂತೂ ತುಂಬ ಏನು ಫ್ಯಾನ್ಸಿ ಫುಡ್ಡು ಇಷ್ಟಪಡೋದಿಲ್ಲ ಅವನು. ಮನೇಲಿ ಏನೇ ಇದ್ರೂ ಅನ್ನ ಸಾಂಬಾರು ಈ ಥರ ಮನೆಯಲ್ಲಿ ಮಾಡೋ ಡಿಶಸ್ನೇ ಇಷ್ಟಪಡ್ತಾನೆ. ಸೊ ಆಲ್ಮೋಸ್ಟ್ ರೈಸ್ ಐಟಮ್ಸು, ಅವ್ನಿಗೆ ದೋಸೆ ಕೂಡ ಇಷ್ಟ ಆಗೋಲ್ಲ, ಇಡ್ಲಿನೂ ಇಷ್ಟ ಆಗೋಲ್ಲ ಅಷ್ಟೊಂದು. ಏನೋ ಚಪಾತಿ ಇಷ್ಟಪಟ್ಟು ತಿಂತಾನೆ. ಮತ್ತು ಈ ಥರ ಏನಾದರೂ
ಪಲಾವು ಇಲ್ಲ ಮಶ್ರೂಮ್ ಬಿರಿಯಾನಿ ಈ ಥರದ್ದೇ ಇಷ್ಟಪಟ್ಟು ತಿಂತಾನೆ. ಸೊ ಹಾಗಾಗಿ ನಾನು ಆದಷ್ಟು ಅವ್ನಿಗೇನು ಇಷ್ಟ ಆಗುತ್ತೋ ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಯಾವಾಗ್ಲೂ. ಸೊ ತುಂಬ ಜನ ಅಂದ್ಕೊಳ್ಬೋದು ಇವ್ರು ಯಾವಾಗ್ಲೂ ಏನಪ್ಪ ಇದೇ ಥರ ಅಡುಗೆಗಳು, ರೈಸು, ಚಿತ್ರಾನ್ನ, ಪುಲಾವ್ ಈ ಥರನೇ ಮಾಡ್ತಾರೆ. ಹೌದು, ನಾವು ನಮ್ಮ ಮನೆಯಲ್ಲಿ ಅವ್ನಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಅಡುಗೆನೇ ಮಾಡೋದು. ತುಂಬ ಫ್ಯಾನ್ಸಿ ಅಡುಗೆಗಳೆಲ್ಲನೂ ಅಷ್ಟಕ್ಕಷ್ಟೇ ನಮ್ಮ ಮನೆಯಲ್ಲಿ. ಸ್ವಲ್ಪ ತೀರ ಕಡಿಮೆನೇ. ಪಾಸ್ತಾ ಆಗಿರ್ಬೋದು ಇವೆಲ್ಲ ರೇರ್, ಯಾವಾಗೋ ಒಂದು ಸರಿ ಸ್ವಲ್ಪ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಬೇಕು ಅಂದಾಗ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ ಮತ್ತು ಇನ್ನು ಹೊರಗಡೆ ತಿನ್ನೋದು ತುಂಬಾ ಕಡಿಮೆನೇ. ಸೊ ಇದೆಲ್ಲ ಹಾಕಿ ತರಕಾರಿ ಬೆಂದಿದೆ ಅಲ್ವಾ, ಬೆಂದಿದ್ದಾದಮೇಲೆ ನಾವೇನು ಅಲ್ಲಿ ಸ್ಟೇನ್ ಮಾಡಿ ಇಟ್ಕೊಂಡಿದ್ವಿ ಅನಿಲ್ ಶಾವ್ಗೆನ, ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಾದರೆ ಸ್ವಲ್ಪ ಒಂದು ಚೂರು ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಇದಿಷ್ಟು ನನ್ನ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.